ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ 2 ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್, ಅಕಾರ್ಡಿಂಗ್ ಟು ರೋಮಿಯೋ whose ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್. ಸೊ ಆಪ್ಷನ್ C is the right answer, Juliet. Second question, everyone who wants to gamble goes to dash in 2 deer. Option A, Monaco. Third question, the Tapovan, the essay mentioned in the article by Vandana Shiva is written by option C, Rabindranath Tagore. Fourth question, identify the statement which is true with reference to the play A Sunny Morning. So option D is the right answer, Gonzalo feeds breadcrumbs to the birds. Fifth question, the speaker in When You Are Old loves dash in his lady love. Option D is the right answer. Sixth question ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಸೆವೆಂತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹಾಗೆ ಏಯ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೈನ್ತ್ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 10th ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಪ್ಯಾಸಿವ್ ಫಾರ್ಮ್. ನಾನು ಪ್ಯಾಸಿವ್ ಫಾರ್ಮ್ನ ನಾನು ಹೇಳ್ಕೊಟ್ಟಿದ್ದೆ, ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು, ನಾನು ಕೊಟ್ಟಿರೋ ಕ್ವಶನ್ನು ಬಂದಿಲ್ಲ ಅಂದರೆ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಐ ಹೋಪ್ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಇದರಲ್ಲಿ 3 out of 3ನೇ ತೊಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲನೇ ಡ್ಯಾಶಿಗೆ ವಾಸ್ ಇನಿಷಿಯೇಟೆಡ್ ಬರುತ್ತೆ. ಎರಡನೇ ಡ್ಯಾಶಿಗೆ ವರ್ ಎನ್ಕರೇಜ್ಡ್ ಬರುತ್ತೆ. ನೆಕ್ಸ್ಟ್ ಹಾಗೆ ಥರ್ಡ್ ಡ್ಯಾಶಿಗೆ ವಾಸ್ ರಿಟರ್ನ್ ಅನ್ನೋದು ಬರುತ್ತೆ. ನೆಕ್ಸ್ಟ್ 12th ಕ್ವಶನ್ನಿಗೆ ಫಸ್ಟ್ ಡ್ಯಾಶಿಗೆ ಏನು ಬರುತ್ತೆ ಅಂತಂದರೆ ಕೀಪ್ ಇಟ್ ಇನ್ ಮೈಂಡ್ ಬರುತ್ತೆ. ಸೆಕೆಂಡು ಡ್ಯಾಶಿಗೆ ಗಿವ್ ಅಪ್ ಅನ್ನೋದು ಬರುತ್ತೆ. 13th ಕ್ವಶನ್ ನೋಡ್ತಾ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ಆ್ಯಂಡ್ ಸೈಡ್ ಬಿ ಅಂತ ಇದೆ. ಸೊ ಇಲ್ಲಿ ನೀವು ಓದ್ಕೊಳ್ಳಿ. ವೆನ್ ಚಾಂದಿನಿ ಎಂಟರ್ ದ ಡ್ಯಾನ್ಸ್ ಕ್ಲಾಸ್ ಆಲ್ ಆರ್ ಎ ಸ್ಟೂಡೆಂಟ್ಸ್ ಗ್ರೀಟೆಡ್ ಆರ್ ವಿತ್ ಎ ಸ್ಮೈಲ್. ದೇ ಬಿ ಗಿಫ್ಟೆಡ್ ಎ ಬುಕ್ ಟು ಆರ್ ಆ್ಯಸ್ ಇಟ್ ವಾಸ್ ಆರ್ ಬರ್ತ್ಡೇ. ಇಟ್ ಸಿಗೆ ವಾಸ್ ದ ಆಟೋಬಯೋಗ್ರಫಿ ಆಫ್ ದ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಹರ್ರಿಗೆ ಏನು ಬರುತ್ತೆ ಚಾಂದಿನೀಸ್, ದೇಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಟ್ಟಿಗೆ ಏನು ಬರುತ್ತೆ ಬುಕ್, ಶೀಗೆ ಎಂಥದ್ದು ಪೂರ್ತಿಮಾ ಬೇಡಿ ಬರುತ್ತೆ, ವಿಚ್ಚಿಗೆ ನಿತ್ಯ ಗ್ರಾಮಣ ಅನ್ನೋದು ಬರುತ್ತೆ. ಇನ್ನು ಪಾರ್ಟ್ ಬಿ 2 ಮಾರ್ಕ್ಸ್ದು ಕ್ವಶನ್ ಆ್ಯಂಡ್ ಆನ್ಸರ್ಸು ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರ. 2 ಮಾರ್ಕ್ಸ್ 3 ಮಾರ್ಕ್ಸ್ದು. ನೆಕ್ಸ್ಟ್ ಗ್ರಾಮರ್ ಪಾರ್ಟ್ನ ನೋಡ್ತಾ ಹೋಗೋಣ. ಪಾರ್ಟ್ ಸಿ ಏನಿದೆ, ಪಾರ್ಟ್ ಸಿ ಮತ್ತು ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ಸಿಗಬೇಕು ಅಂತಂದರೆ ಈಗಲೇ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಪಾರ್ಟ್ಸ್ ಏನಿದೆ, ರಿಮೈನಿಂಗ್ ಕ್ವಶನ್ ಏನಿದೆ ಅದಕ್ಕೆ ಸಂಪೂರ್ಣವಾದ ಉತ್ತರನ ಅಪ್ಲೋಡ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.